ಇವಾಗ ಗೋ ಸಾಗಾಣಿಕೆ ಆಗ್ತಾ ಇತ್ತು ಎಂಬ ನಿಮ್ಮ ಮಾಹಿತಿ ಬಂದಿತ್ತು. ಯಾವ ಥರ? ಗೋ ಸಾಗಾಣಿಕೆ ಅಲ್ಲ, ಅಕ್ರಮವಾಗಿ ಕಸಾಯಿಖಾನೆಗೆ ಹಿಂಸಾತ್ಮಕವಾಗಿ ಕಂಟೈನರ್ನೊಳಗಡೆ ನೋಡಿ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಯಾವುದೇ ಕ್ಲೋಸ್ ಕಂಟೈನರ್ಗಳಲ್ಲಿ, ಮುಚ್ಚಿದ ಕಂಟೈನರ್ಗಳಲ್ಲಿ ಯಾವುದೇ ರೀತಿಯಲ್ಲಿ ಗೋವುಗಳನ್ನು ಸಾಗಿಸುವಂತಿಲ್ಲ. ಅದು ಸಾಕೋದಕ್ಕಾಗಲಿ ಮತ್ತು ಯಾವುದಕ್ಕೆ ಆಗಲಿ ಅದನ್ನು ಸಾಗಿಸೋ ಆಗಿಲ್ಲ. ಆದರೆ ಪ್ರತಿದಿನ, ಯಾವತ್ತೋ ಒಂದು ದಿನದ ಕಥೆ ಅಲ್ಲ ಇದು, ಪ್ರತಿದಿನ ಹುಬ್ಳಿಯ ಕಿತ್ತೂರು ಸಂತೆಯಿಂದ, ಕಿತ್ತೂರು ಹತ್ರ ನಡೆಯೋ ಸಂತೆಯಿಂದ, ಬೆಳಗಾವಿನ ಸಂತೆಯಿಂದ, ಬಾಗಲಕೋಟೆ ಸಂತೆಯಿಂದ, ಬಿಜಾಪುರದ ಸಂತೆಯಿಂದ, ಕಲಬುರಗಿಯಿಂದ, ಸೊಲ್ಲಾಪುರದಿಂದ ದಿನನಿತ್ಯ ಸಾವಿರಾರು ಗಾಡಿಗಳು, ದಿನನಿತ್ಯ ನೂರಾರು ಗಾಡಿಗಳು ಸಾವಿರಾರು ಗೋವುಗಳನ್ನು ತುಂಬಿಕೊಂಡು ಇದೇ ಮಾರ್ಗವಾಗಿ ಹೋಗ್ತವೆ. ಸಿರಗುಪ್ಪ, ಸಿಂಧನೂರು, ಸಿರಗುಪ್ಪ, ಬಳ್ಳಾರಿ, ರಾಯದುರ್ಗ ದಾಟಿದ ಮೇಲೆ ಆಂಧ್ರ ಬಾರ್ಡ್ರು, ಅಲ್ಲಿಂದ ತಮಿಳ್ನಾಡು ಬಾರ್ಡ್ರು, ಸೀದಾ ಕೇರಳಕ್ಕೆ ಹೋಗ್ತವೆ. ಆದರೆ ಪ್ರತಿ ಸ್ಟೇಷನ್ನು, ಪ್ರತಿ RTO ಆಗಿರ್ಬೋದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ RTO ಅಧಿಕಾರಿಗಳು ನಿಂತಿರ್ತಾರೆ, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ನಿಂತಿರ್ತಾರೆ, ಪೊಲೀಸ್ನವ್ರು ನಿಂತಿರ್ತಾರೆ. ಯಾರೂ ಕೂಡ ಇದನ್ನು ಗಮನ ಹರಿಸೋದಿಲ್ಲ. ಕಾನೂನು ಬಾಹಿರ ಚಟುವಟಿಕೆಯಾದ ಇದನ್ನು, ಸಂವಿಧಾನ ಬಾಹಿರ ಚಟುವಟಿಕೆಯಾದಂಥ ಇದನ್ನು ಯಾವತ್ತೂ ಕೂಡ ತಡೆಯೋದಿಲ್ಲ. ನೋಡಿ, ಸಂವಿಧಾನದ ಅನುಚ್ಛೇದ 48ರಲ್ಲಿ ಆರ್ಟಿಕಲ್ 48ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಲ್ಲ, ಅವತ್ತು ಸಂವಿಧಾನ ಬರಿಬೇಕಾದ್ರೆ ಬರೆದಿದ್ದಾರೆ, ಉಳುವ ದನಗಳನ್ನು, ಹಾಲು ಕೊಡುವ ಆಕಳುಗಳನ್ನು ವಧಿಸುವುದನ್ನು ಆಯಾ ರಾಜ್ಯ ಸರ್ಕಾರಗಳು ನಿಷೇಧಿಸಬೇಕು, ಆ ದೇಶೀಯ ತಳಿಗಳನ್ನು ರಕ್ಷಿಸಬೇಕು ಅಂತ. ಇವತ್ತು ನೀವು ಏನು ನಾವು ಸಿರಗುಪ್ಪದಲ್ಲಿ ಇವತ್ತು ಬಜರಂಗ ದಳದ ವತಿಯಿಂದ ನಮಗೆ ಮಾಹಿತಿ ಬಂದು ಗಾಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು. ಒಂದು ಗಾಡಿಯನ್ನು ನಾವು ಹೊಸಪೇಟೆ ಭಾಗದಲ್ಲಿ ತಡೆದ್ರೆ ಇನ್ನೊಂದು ಗಾಡಿ ತಪ್ಪಿಸ್ಕೊಂಡು ತುಂಬ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಆ ಚಾಲಕ ಅದನ್ನು ತಗೊಂಡು ಬರಬೇಕಾದ್ರೆ ಬಜರಂಗ ದಳದ, ಈ ಸಿರಗುಪ್ಪದ ಬಜರಂಗ ದಳದ ಯುವಕರು ಎಲ್ಲರೂ ಕೂಡ ಸೇರಿ ಆ ಗಾಡಿಯನ್ನು ಇವತ್ತು ತಡೆದು ನಿಲ್ಲಿಸಿ, ಪೊಲೀಸರ ಸಹಾಯದೊಂದಿಗೆ ಅದನ್ನು ಸುರಕ್ಷಿತವಾಗಿ ಸೈಡಿಗೆ ನಿಲ್ಲಿಸಿ ಪರಿಶೀಲಿಸಿದ್ರೆ ಅದ್ರ ಒಳಗಡೆ ಎಷ್ಟು ಹಿಂಸಾತ್ಮಕವಾಗಿ, ಎಷ್ಟು ಕ್ರೂರವಾಗಿ, ಒಂದು ಎತ್ತು ನಿಂತ್ಕೋಬೇಕು ಅಂದರೆ 24 ಚದರ ಅಡಿ ಬೇಕು. ಗಾಡಿ ಇರೋದು ಎಷ್ಟು ಚದರ ಅಡಿ, ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಅದು ಎಷ್ಟು ಎತ್ತುಗಳನ್ನು ತುಂಬಿದ್ದಾರೆ. ಎಲ್ಲವೂ ದೇಸಿ ತಳಿಗಳನ್ನು ಬಹಳ ಹಿಂಸಾತ್ಮಕವಾಗಿ ತುಂಬಿಕೊಂಡು ಹೋಗ್ತಿದ್ದಾರೆ. ಮತ್ತು ಅಷ್ಟೇ ಕಸಾಯಿಖಾನೆಗಳು ಇಲ್ಲಿದ್ದಾವೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಏನಾದರೂ ಹೀಗೆ ಮುಂದುವರಿದ್ರೆ, ಇವತ್ತೇನು ಇಲ್ಲಿ ಸೇರಿದ್ದೀವಿ ಈ ಸಂಖ್ಯೆ ಅಲ್ಲ, ಇವತ್ತೇನು ಆ ಗಾಡಿಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರತಿ ತಾಲೂಕಿನಲ್ಲಿದೆ. ಅವನು ಇಮ್ರಾನ್ ಅನ್ನೋನು ವಾಹನದ ಓನರ್ ಯಾರಿದ್ದಾನೆ, ನೀನು ಯಾವುದೋ ರೂಟ್ನಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನಿ, ಈ ರೂಟ್ನಲ್ಲಿ ಕಾರ್ಯಕರ್ತರಿಲ್ಲ, ಆ ತಾಲೂಕಿನಲ್ಲಿ ಕಾರ್ಯಕರ್ತರಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಪ್ರತಿ ತಾಲೂಕಿನಲ್ಲೂ ಹಿಂದೂ ಕಾರ್ಯಕರ್ತರಿದ್ದಾರೆ, ಪ್ರತಿ ತಾಲೂಕಿನಲ್ಲೂ ಬಜರಂಗ ದಳ ಇದೆ. ಎಲ್ಲ ಕಾರ್ಯಕರ್ತರು ಕೂಡ ನಿಮ್ಮ ಈ ಏನು ಅಕ್ರಮ ಗೋಸಾಗಾಣಿಕೆ ಇದೆ ಅದನ್ನು ನಾವು ತಡಿತೀವಿ. ಸಂವಿಧಾನದ ರಕ್ಷಣೆ ನಮ್ಮ ಕರ್ತವ್ಯ. ಈ ಮಾಫಿಯಾ ನಡೆಯೋದೇ ಆಡಳಿತದಿಂದ, ಈ ಮಾಫಿಯಾ ನಡೆಯೋದೇ ಅಲ್ಲಿ ಎಲ್ಲ ರೀತಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಣವನ್ನು ಅಲ್ಲಲ್ಲಿ ಕೊಡೋದ್ರಿಂದನೇ ಈ ಮಾಫಿಯಾ ನಡೀತಾ ಇರೋದು. ಇಲ್ಲ ಅಂತ ಅಂದರೆ ಈಗ ಸಿರಗುಪ್ಪದಲ್ಲಿ ಒಂದು ಬೈಕ್ ನಡೆಯುವಂಥವ್ರಿಗೆ ಒಂದು ಲಾರಿ ಗೊತ್ತಾಗೋದಿಲ್ವಾ, ಒಂದು ಕಂಟೈನರ್ ಗೊತ್ತಾಗೋದಿಲ್ವಾ? ನೀವು ಹೇಳ್ಬೇಕು, ಅದನ್ನು ನಾವಲ್ಲ. ಸಿರಗುಪ್ಪದಲ್ಲಿ ಅಕ್ರಮವಾಗಿ ಸಾಗಾಟ ಆಗ್ತಾ ಇದೆ. ಹೆಚ್ಚು ಕಸಾಯಿಖಾನೆಗಳು ಕೂಡ ಇದಾವೆ ಇಲ್ಲಿ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ಇವತ್ತು ನೀವು ಇದನ್ನ ಸಂವಿಧಾನವನ್ನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅದು ಯಾರೋ ಒಬ್ರಿಗೆ ನಾವು ದತ್ತು ಕೊಟ್ಟಿಲ್ಲ ಅಥವಾ ಯಾರೋ ಒಬ್ರಿಗೆ ಅಧಿಕಾರಿಗಳಿಗೆ ಅಂತ ಇಲ್ಲ. ನಾನು ಒಬ್ಬ ಪ್ರಜೆಯಾಗಿ ಸಂವಿಧಾನದ ರಕ್ಷಣೆ ನನ್ನ ಕರ್ತವ್ಯ. ನೀವು ಮಾಡಲಿಲ್ಲ ಅಂತ ಅಂದರೆ ಅದನ್ನು ನಾವು ಮಾಡಬೇಕಾಗುತ್ತೆ. ನೀವು ಅಕ್ರಮ ಕಸಾಯಿಖಾನೆಗಳನ್ನು ಸಿರಗುಪ್ಪದಲ್ಲಿ ಮುಚ್ಚಿಸ್ಲಿಲ್ಲ ಅಂತ ಅಂದರೆ ನಾವು ಬರ್ತೇವೆ. ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ, ನಾಳೆ ಅಲ್ಲಿ ಕೂತ್ಕೊಳ್ತೇವೆ. ಕಸಾಯಿಖಾನೆಗೆ ಹೋಗುವ